ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೈತ್ರ ಕುಕಿಂಗ್ಸ್ ಚಾನಲ್ಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಏನು ಮಾಡಬೇಕಂತ ತುಂಬ ತಲೆ ಕೆಡಿಸ್ಕೊಂಡಿದ್ರೆ, ಹಾಗಾದರೆ ನಿಮಗೋಸ್ಕರ ಈ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಕ್ಯಾರೆಟ್ ರೈಸ್. ಇವಾಗ ಮಾಡುವ ರೆಸಿಪಿ ತೋರಿಸ್ತೀನಿ. ಮೊದಲು ಸ್ಟವ್ ಹಚ್ಕೊಳ್ಳೋಣ. ಇವಾಗ ಬಾಣಲೆಗೆ 2 ಸ್ಪೂನು ಎಣ್ಣೆ ಹಾಕಿ, ಇವಾಗ ಎಣ್ಣೆ ಕಾದಿದೆ. ಈ ಚಕ್ಕೆ ಪಲಾವ್ ಎಲೆ ಲವಂಗ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಇದು ಸ್ವಲ್ಪ ಬಾಡಿಸ್ಕೊಂಡ ನಂತರ 4ರಿಂದ 5 ಗೋಡಂಬಿ ಕಟ್ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ. ಆದಷ್ಟು ನೀವು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಊರಿನ, ಇಲ್ಲಾಂದರೆ ಸ್ವಲ್ಪ ಗೋಡಂಬಿ ಎಲ್ಲ ಹಾಕೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ, ಕೆಂಪಾಗ್ಬಿಡುತ್ತೆ. ಇವಾಗ 2 ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಈಗ ಒಂದು ಹೆಸರು ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡು ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ನಾನಿವಾಗ ಮೀಡಿಯಮ್ ಸೈಜಲ್ಲಿ 2 ಕ್ಯಾರೆಟ್ ಕಟ್ ಮಾಡ್ಕೊಂಡು ತುರ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಈ ಥರ ತುರ್ಕೊಂಡು ಹಾಕಿದರೆ ಮಕ್ಕಳು ತಿನ್ಬೇಕಾದ್ರೂ ಬಾಯಲ್ಲಿ ಸಿಗುತ್ತೆ, ತುಂಬ ರುಚಿ ಅನಿಸುತ್ತೆ ಅವರಿಗೂ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಇದೆಲ್ಲ ಹಸಿ ವಾಸನೆ, ಕ್ಯಾರೆಟ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬೇಕು. ಆದಷ್ಟು ಸ್ಲಿಮ್ಮಲ್ಲಿನೇ ಇಟ್ಕೊಳ್ರಿ ಊರಿನ. ಇವಾಗ ಕ್ಯಾರೆಟ್ ಎಲ್ಲ ಬೆಂದಿದೆ. ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು, ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಹಾಫ್ ಟೇಬಲ್ ಸ್ಪೂನು ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಖಾರದ ಪೌಡ್ರು. ಖಾರದ ಪುಡಿ ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಖಾರದ ಪುಡಿ ಪೌಡ್ರ್ ಹಾಕ್ಕೋಬೋದು. ನಾನು 2 ಹಾಕ್ತಾಯಿದ್ದೀನಿ. ನಾನಿವಾಗ ಇಬ್ಬರಿಗಾಗುವಷ್ಟು ಅನ್ನ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಬೆರೆಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನಂಗಿದ್ರೆ ಎಲ್ಲ ಡಬಲ್ ಮಾಡ್ಕೊಳ್ರಿ. ಕ್ಯಾರೆಟ್ ರೈಸ್ ರೆಡಿಯಾಗಿದೆ. ನೀವು ಚಟ್ನಿಗಾದರೂ ತಿನ್ಬೋದು, ಇಲ್ಲಾಂದರೆ ರಾಯ್ತ ಬೇಕಾದರೂ ತಿನ್ಬೋದು. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಚಾನಲ್ ಶೇರ್ ಮಾಡಿ.